ಇಡೀ ರಾಯಚೂರಿಗೆ ಒಂದು ಹಳೆ ಖಾನಾವಳಿ ಶುರುವಾಗಿ 60 ವರ್ಷ ಆಗಿದೆ. ಮಧ್ಯಾಹ್ನ ಇಲ್ಲಿ ಸಿಗುವಂತ ಮೀಲ್ಗೆ ಸಿಕ್ಕಾಬಟ್ಟೆ ಫ್ಯಾನ್ ಬೇಸ್ ಇದೆ. ನಾನಿವತ್ತು ರಾಯಚೂರು ನಿಜಲಿಂಗಪ್ಪ ಕಾಲೋನಿ ಡಿಸಿ ಮನೆ ಹತ್ರ ಕಳೆದ 60 ವರ್ಷಗಳಿಂದ ಸಿಕ್ಕಾಬಟ್ಟೆ ಫೇಮಸ್ ಆಗಿ ರನ್ ಮಾಡ್ಕೊಂಡ್ ಬರ್ತಾ ಇರುವಂತ ಸ್ವಾಮಿ ಖಾನಾವಳಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದೊಂದು ಮನೆಯವರೆಲ್ಲ ಸೇರ್ಕೊಂಡು ಮನೆ ಸ್ಟೈಲ್ ಅಲ್ಲಿ ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅಂತ ಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ. ನಾವಿಲ್ಗೆ ಸ್ಪೆಷಲ್ ಆಗಿ ಅಮಾವಾಸ್ಯೆ ದಿನ ಲಂಚ್ ಮಾಡೋಣ ಅಂತ ಹೋಗಿದ್ವಿ. ಅವತ್ ಮಾತ್ರ ಸ್ಪೆಷಲ್ ಆಗಿ ಸಿಗುವಂತ ಹೋಳಿಗೆ ಊಟ ಅಂತ ತಗೊಂಡಿದ್ವಿ. 160 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ದೊಡ್ಡ ತಟ್ಟೆಯಲ್ಲಿ 2 ಹೋಳಿಗೆ, ವೈಟ್ ರೈಸ್, ರಸಮ್ಮು, ಸಾಂಬಾರು, 2 ರೀತಿಯ ಪಲ್ಯ, ಪಲಾವು, ಅನ್ಲಿಮಿಟೆಡ್ ಆಗಿ ಮೊಸರು ಮಾತ್ರ ಕೊಡ್ತಾರೆ. ಮಿಕ್ಕಿದೆಲ್ಲ ಲಿಮಿಟೆಡ್ ಆಗಿರುತ್ತೆ. ತೆಳುವಾಗಿರೋ ಹೋಳಿಗೆ ಮೇಲೆ ಸಿಕ್ಕಾಪಟ್ಟೆ ತುಪ್ಪ ಹಾಕೊಂಡು ಖಾರವಾಗಿರುವಂತ ಬದನೆಕಾಯಿ ಗೊಜ್ಜು ಜೊತೆಗೆ ಟ್ರೈ ಮಾಡಿದ್ರಂತೂ ಕಾಳದೆ ಹೋಯ್ತಿರ ಅಲ್ಟಿಮೇಟ್ ಆಗಿರುತ್ತೆ. ಇವರ ಅಮಾವಾಸ್ಯೆ ಸ್ಪೆಷಲ್ ತರಕಾರಿ ಪಲಾವ್ನೆಲ್ಲ ಮಿಸ್ಸೇ ಮಾಡಬೇಡಿ. ಹೋಟೆಲ್ ಟಚ್ ಅಲ್ಲಿ ಇದ್ರು ಹೋಮ್ಲಿ ಆಗಿ ಸಖತ್ ಆಗಿರುತ್ತೆ. ವೈಟ್ ರೈಸ್ ಜೊತೆಗೆ ತಿಳಿ ಹೋಳಿಗೆ ಸಾಂಬಾರ್ ಅಂತೂ ಅಷ್ಟು ಸಖತ್ ಆಗಿತ್ತು. ಉಡುಪಿ ಸ್ಟೈಲ್ ಅಲ್ಲಿ ಸ್ವೀಟ್ ಆಗಿ ಅಲ್ಟಿಮೇಟ್ ಟೇಸ್ಟ್. ಈ ಒಂದು ಮೀಲು ಜಸ್ಟ್ ನಿಮ್ಗೆ ಅಮಾವಾಸ್ಯೆಗೆ ಹೋದ್ರೆ ಮಾತ್ರ ಸಿಗುತ್ತೆ. ಮಿಕ್ಕಿದ ದಿನ ಜೋಳದ ರೊಟ್ಟಿ ಊಟ ಅಂತ ಕೊಡ್ತಾರೆ. ಜಸ್ಟ್ 130 ರೂಪಾಯಿಗೆ ಊಟ. ಪಾರ್ಸಲ್ ಆದ್ರೆ 140 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಈಗಲೇ ಪೇಜ್ ನ ಫಾಲೋ ಮಾಡ್ಕೊಂಡು ರಾಯಚೂರಲ್ಲೇ ಒಂದು ಒಳ್ಳೆ ಲಂಚ್ ಮಾಡ್ಬೇಕು ಅಂತ ನೀವು ಒಂದು ಜಾಗನೆಲ್ಲ ಮಿಸ್ಸೇ ಮಾಡಬೇಡಿ. ಅಲ್ಟಿಮೇಟ್ ಜಾಗ.